ಆಂಧ್ರ ಗೌರ್ಮೆಂಟು ಇವತ್ತು ನಮಗೆ ಇದನ್ನು ಮಾಡಬಾರ್ದು ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ಗೆ ಅವರು ಭಾಳ ಕಡಾಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನೀವು ಯಾವ ಕಾರಣಕ್ಕೂ ಅಪ್ರೂವಲ್ ಮಾಡಬಾರ್ದು, ಗೆಜೆಟ್ನ ಮಾಡಬಾರ್ದು. ಯು ಶುಡ್ ರಿಫೈನ್ ಫ್ರಮ್ ಇಶ್ಯೂಯಿಂಗ್ ಎನಿ ಅಪ್ರೂವಲ್ ಆಫ್ ಗೆಜೆಟ್ ಫಾರ್ ರೈಸಿಂಗ್ ದಿ ಡ್ಯಾಮ್ ಅಪ್ ಟು ಬಿಯಾಂಡ್ 5.519 ಮೀಟರ್ಸ್ ಅಂತೇಳಿ ಮಾಡ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ, ವೈ ಚಂದ್ರಬಾಬು ನಾಯ್ಡು ಈಸ್ ಎ ವೆರಿ ಸೀನಿಯರ್ ಪಾಲಿಟಿಷಿಯನು, ಅವರು ಭಾಳ ಅನುಭವಿ ರಾಜಕಾರಣಿ, ಅವ್ರಿಗೆಲ್ಲ ಗೊತ್ತಿದೆ. ನಮ್ಮ ತುಂಗಭದ್ರಾಗೂ ಅವ್ರು ಬಂದು ಮಾತುಕತೆಗೆ ಯಾವುದಕ್ಕೂ ಅವರು ಬರ್ತಾ ಇಲ್ಲ. ಯಾಕೆಂದ್ರೆ ನಾವು ಅಲ್ಲೂ ಕೂಡ ಈ 30 TMC ಏನು ನಮಗೆ ವೇಸ್ಟ್ ಆಗ್ತಾಯಿದೆ, ಅದಕ್ಕೆ ಏನಾದ್ರು ನಾವು ಒಂದು ಆಲ್ಟರ್ನೇಟಿವ್ ಮಾಡ್ಕೋಬೇಕು ಅಂತ ಅಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಇಲ್ಲಿ ಅವ್ರಿಗೆ ಶೇರ್ ಏನು ಬೇಕೋ ಅವ್ರಿಗೆ ಹೋಗ್ತಾ ಇದೆ, ನಮಗೇನು ಅದರಲ್ಲಿ ತಗರಲಿಲ್ಲ. ಈಗ ಆಗಿರೋಂಥ ಡಿಸಿಷನ್ ಇದು ಡಿಸಿಷನ್ನು. ಸೊ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಈ ರೀತಿ ಅವರು ಒತ್ತಡವನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ನಮ್ಮದೇನು ಡೀಟೇಲು ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಮೇಜರ್ ನಂದೊಂದು ಅಪೀಲ್ ಏನಂತ ಅಂದರೆ ಟು ಆಲ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್ ಆಫ್ ಕರ್ನಾಟಕ. ಈಗ 10ನೇ ತಾರೀಕಿಂದ ಪಾರ್ಲಿಮೆಂಟ್ ರೈಸ್ ಆಗ್ತದೆ. ನಾನು ಈ ಪೇಪರ್ಸ್ ಎಲ್ಲ ಅವ್ರಿಗೆ ಕಳಿಸ್ಕೊಡ್ತೀನಿ, ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆಲ್ಲ ನಾನು ಕಳಿಸ್ಕೊಡ್ತೀನಿ. ಸೊ ನೀವು ಎಲ್ಲ ಪ್ರೈಮ್ ಮಿನಿಸ್ಟರ್ ಮೇಲೆ, ಜಲಶಕ್ತಿ ಮಂತ್ರಿ ಮೇಲೆ ನಾವು ಪ್ರೆಷರ್ ಬಿಲ್ಡಪ್ ಮಾಡಲೇಬೇಕು. ನಾವು ಇಡೀ ರಾಜ್ಯ ಎಲ್ಲ ರೈತಂತೀನಿ ನಾವು ನಾಯಕರುಗಳು, ಜನಪ್ರತಿಗಳು, ಸಂಸದ ಸದಸ್ಯರು ಒಗ್ಗಟ್ಟಿನಿಂದ ಈ ರಾಜ್ಯದ ಹಿತವನ್ನು ಕಾಪಾಡಲೇಬೇಕು. ಏನು ನಮಗೆ 524 ಮೀಟ್ರು ಏನು ನಾವು ಮಾಡಬೇಕು ಮತ್ತು KWDT 2 ಅವಾರ್ಡ್ ಏನಿದೆ ಆ ಅವಾರ್ಡ್ಗೆ ಈ ಒಂದು ಮಾಡಲೇಬೇಕು. ಇದಕ್ಕೆ ನೀವು ಬೆಂಬಲವಾಗಿ ನಿಂತ್ಕೊಂಡು ರಾಜ್ಯದ ಹಿತ ಕಾಪಾಡಬೇಕು ಅಂಥೇಳಿ ನಾನು ಎಲ್ಲ MP ಗಳು ಕೂಡ ನಾನು ಈ ಡೀಟೇಲ್ಸ್ ಏನೇನಿದೆ ದಾಖಲೆಗಳ ಸಮೇತ ಅವ್ರಿಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಹಿತಕ್ಕೆ ಭಾಳ ನಾವೇನಾದ್ರು ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಭಾಳ ಧಕ್ಕೆ ಆಗ್ತದೆ. ನಾವು ದೊಡ್ಡ ಡಿಸಿಷನ್ ತೊಗೊಂಡು ಇಷ್ಟು 70,000 ಕೋಟಿ ರೂಪಾಯಿ ಒಳಗಡೆ ಅಟ್ಲೀಸ್ಟ್ ಏನಾದ್ರು ಮಾಡಿ ಇದನ್ನು ಇಷ್ಟೇ ಕಷ್ಟದಲ್ಲಿ ವರ್ಷಕ್ಕೆ ಒಂದು 15ರಿಂದ 17-18 ಕೋಟಿ ರೂಪಾಯಿ ಒಂದು 3 ಫೇಸಲ್ಲಿ ಇಟ್ಬಿಟ್ಟು 1,000 ಕೋಟಿ ಇಟ್ಬಿಟ್ಟು ಒಂದು 20,000 ಆಗ್ಬೋದು ಮಾಡಿ 3 ಫೇಸಲ್ಲಿ ನಮ್ಮ ಅಕ್ವಿಷನ್ ಮುಗಿಸ್ಬಿಡೋಣ ಅಂಥೇಳಿ ಕನ್ಸೆಂಟ್ ಅಕ್ವಿಷನ್ನು ತೀರ್ಮಾನ ಮಾಡಿದ್ದೀವಿ. ಸೊ ಇದಕ್ಕೆ ಅಡ್ಡ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಮುಂಚಿತವಾಗಿ ನಾವಿಲ್ಲಿಗೆ ಅವ್ರಿಗೆ ರಿಪ್ಲೈ ಕಳಿಸ್ಕೊಡ್ತೀನಿ. ಆ ಕಾಪಿನೂ ಕೂಡ ನಮ್ಮೆಲ್ಲ MP ಗಳಿಗೆ ಕೊಡ್ತೀನಿ. ಸೊ ಎಲ್ಲ 10ನೇ ತಾರೀಕು ಆದಮೇಲೆ ಅವರೇ ಡೇಟ್ ತೆಗೆದುಕೊಳ್ಳಿ.